ಒಂದು ಪುಟ್ಟ ಗೂಡು ಕಟ್ಟಲು ಪ್ರಯತ್ನ ಮಾಡ್ತಾಯಿದ್ದೀವಿ. ಅಂದರೆ ಮನೆ ಕಟ್ಟುವ ಪ್ರಯತ್ನದಲ್ಲಿದ್ದೀವಿ. ಸೊ ಅದ್ರ ವರ್ಕ್ ನಡೀತಾ ಇದೆ. ಇರುತ್ತಲ್ಲ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಮನೆ ಮಾಡ್ಕೋಬೇಕು ಅಂತ, ಹಾಗೆ ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ವರ್ಕ್ ನಡೀತಾ ಇದೆ. ಈ ಕಡೆ ಸೈಡು ಇದ್ರ ವರ್ಕ್ ನಡೀತಾ ಇದೆ, ಬಾರ್ ಬೆಂಡಿಂಗ್ ವರ್ಕು. ಸೊ ನೋಡೋಣ ಬನ್ನಿ. ಇದು ಇಟ್ಕೆ ಐಟಮ್ ಬಿದ್ದಿದೆ. ಫಸ್ಟ್ ರೆಡಿ ಮಾಡ್ತೀನಿ ಅಂತ ಇಟ್ಕೆ ಹಾಕಿದ್ದಾರೆ. ಸೊ ಇದು ಬಾರ್ ಬೆಂಡಿಂಗ್ ವರ್ಕ್ ನಡೀತಾ ಇದೆ. ಇಲ್ಲಿ ನೋಡಿ, ಎಲ್ಲ ರಿಂಗ್ ಕಟ್ತಾ ಇದ್ದಾರೆ. ಒಂದು ಪಿಲ್ಲರ್ ಆಲ್ಮೋಸ್ಟ್ ರೆಡಿಯಾಗಿದೆ. ಹಿಂದೆ ದಪ್ಪ ಜಲ್ಲಿ, ಸಣ್ಣ ಜಲ್ಲಿ ಎಲ್ಲ ಐಟಮ್ ಬಿದ್ದಿದೆ. ಇದು ಬೇರೆಯವ್ರ ಜಾಗ. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಐಟಮ್ ಹಾಕ್ಕೊಳ್ಳೋಕ್ಕೋಸ್ಕರ ಕೇಳಿಕೊಂಡು ಕೆಲಸ ನಡೀತಾ ಇದೆ. ಮತ್ತು ಏನಪ್ಪ ಅಂದರೆ, ನಾವು ಎಲ್ಲ ಬಿಟ್ಟಿರೋದು ಕಾಂಟ್ರಾಕ್ಟ್ರ್ ಮೇಲೇ, ವಿತ್ತು ಐಟಮ್ ಜೊತೆಗೆ ಲೇಬರ್ ಮಾತಾಡ್ಕೊಂಡಿರೋದು 1.85ಗೆ. ಕಾಂಟ್ರಾಕ್ಟ್ರ್ ಬಗ್ಗೆನೂ ಒಳ್ಳೆ ಒಪಿನಿಯನ್ ಇದೆ. ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಮತ್ತು ನಮ್ಮ ಕಾಂಟ್ರಾಕ್ಟ್ರು ಒಂದು 6 ಪಿಲ್ಲರ್ ಬರುತ್ತೆ ಅಂತ ಡ್ರಾಯಿಂಗ್ ಎಲ್ಲ ಕೊಟ್ಟಿದ್ದಾರೆ. 6 ಪಿಲ್ಲರ್ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಮೊನ್ನೆ ಮಳೆ ಬಂದಿರೋದ್ರಿಂದ ಪಿಲ್ಲರ್ ಗುಂಡಿಲೆಲ್ಲ ನೀರು ತುಂಬಿದೆ, ಕಾಣಿಸ್ತಾ ಇದೆ ಅನಿಸುತ್ತೆ. ಫಸ್ಟಿಗೆ ಎಲ್ಲರೂ ಪಿಲ್ಲರ್ ಎಲ್ಲದು ನಿಲ್ಸೋಕ್ಕೆ ಪಾಯ ಮಾಡಿದ್ದಾರೆ. ಇದು ರೆಡಿ ಮಾಡ್ತಾಯಿದ್ದಾರೆ. ಅದ್ರ ವರ್ಕ್ ನಡೀತಾ ಇದೆ. ಇಲ್ಲಿ ಬೋರ್ವೆಲ್ ವ್ಯವಸ್ಥೆ ಏನೂ ಇಲ್ಲ. ಸೊ ಟ್ಯಾಂಕರಲ್ಲೇ ನಾವು ನೀರು ಓಡಿಸ್ಕೊಡ್ಬೇಕು. ಅದಕ್ಕೋಸ್ಕರ ಫಸ್ಟಿಗೆ ಟ್ಯಾಂಕ್ನ ಕಟ್ತಾ ಇದ್ದಾರೆ. ಆದರೆ ನಮ್ಮ ಕಾಂಟ್ರಾಕ್ಟ್ರು 1.5 ಟ್ಯಾಂಕರ್ ಹಿಡಿಸುವಷ್ಟು ಮಾಡಿಸ್ತೀನಿ ಅಂತ ಹೇಳಿದರು. ಇದನ್ನು ನೋಡಿದ್ರೆ 1.5 ಟ್ಯಾಂಕರ್ ಹಿಡಿಯುತ್ತಾ ಅನ್ನೋ ಡೌಟ್ ಇದೆ ನನಗೆ. ಸೊ ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಔಟ್ಪುಟ್ ಬಂದಮೇಲೆ ಗೊತ್ತಾಗುತ್ತೆ, ನೋಡೋಣ. ವಿತ್ ಮೆಟೀರಿಯಲ್ ಕೊಟ್ಟರೆ ಲಾಭನೋ ಇಲ್ಲ ನಾವೇ ನಿಂತು ಮಾಡಿಸಿದ್ರೆ ಲಾಭನೋ, ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ. ನನ್ನ ವೀಡಿಯೋಗಳಿಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮೇಸ್ತ್ರಿ ಬಗ್ಗೆನೂ ಒಳ್ಳೆ ಒಪಿನಿಯನ್ ಇದೆ. ನಾವು ದೂರ ಇದ್ದರೂ ಕೆಲಸ ನಡೀತಾ ಇದೆ.